ನಮಸ್ಕಾರ ಸ್ನೇಹಿತರೆ. ಪ್ರೆಸ್ ಕಟ್ಟರ್ದು 3 ಪಟ ಬೆಳಗ್ಗೆ ಹೊಡೆದೇ ಹೋಗಿ ಮಳೆ ಬಂದ್ಬಿಡ್ತು. ಎತ್ಕೊಂಡ್ಬಂದು ಮಡಗದೆ ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟ್ ಆಗದೆ ಹೋಯ್ತು. ಸ್ಟಾರ್ಟ್ ಮಾಡಿ 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 ಸಾಕಾಗ್ಬಿಡ್ತು ನನಗಂತೂ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಕಾರ್ಪೆಟ್ರೆಲ್ಲ ನೋಡಿ ಬಿಚ್ಚಿಬಿಟ್ಟಿದ್ದೀನಿ, ಪೂರ್ತಿ ಬಿಚ್ಚಿಬಿಟ್ಟು ಪೆಟ್ರೋಲ್ ಹಾಕ್ಕೊಂಡು ಪೆಟ್ರೋಲೆಲ್ಲ ವಾಶ್ ಮಾಡಿದ್ದೀನಿ. ಗಾಳಿ ಉದ್ದಾಗೆ ನೋಡಿ ಇದರಲ್ಲಿ ಪೆಟ್ರೋಲು ಪಾಸ್ ಆಯ್ತಾ ಇರಲಿಲ್ಲ. ಎಲ್ಲ ಕ್ಲೀನ್ ಮಾಡಿದ್ದೀನಿ, ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀನಿ. ಇದೆಲ್ಲ ತೊಳೆದು ಹಾಕ್ಕೊಂಡು ಈಗ ಫಿಟ್ ಮಾಡ್ತಾಯಿದ್ದೀನಿ ನೋಡಿ ಕಾರ್ಪೆಟ್ರು. ನೋಡೋಣ ಸ್ಟಾರ್ಟ್ ಆಗುತ್ತೆ ಹೆಂಗೋ. ನಾನು ಇದೊಂದು ಟ್ರೈ ಮಾಡಿದ್ದೀನಿ. ಏನಾಯ್ತು ಗೊತ್ತಾಗಲ್ಲ. ಒಂದೊಂದು ಸತಿ ಹಿಂಗೆ ಕಟ್ಕೊಬಿಡ್ತವೆ, ಓಡ್ತಾನೆ ಇರ್ತವೆ, ಆಫ್ ಆಗೋಯ್ತವೆ. ಒಂದು ಸತಿ ಪೆಟ್ರೋಲ್ ಪಾಸ್ ಆಗಲ್ತು, ಪೆಟ್ರೋಲು ಒಳಗಡೆಯಿಂದ ಏನೇನೋ ಒಂದೊಂದು ಪ್ರಾಬ್ಲಮ್ಗಳು. ಅವರೇನು ತೋರಿಸುವಾಗ ಏನು ತೋರಿಸ್ಬಿಡ್ತಾರೆ ಹೊಡೆದ್ಬಿಟ್ಟು ಈ ಬ್ರಷ್ ಕಟರ್ಗಳನ್ನ. ಇಲ್ಲಿ ನಮಗೆಲ್ಲ ಹೊಡಿವಾಗಲೂ ಗೊತ್ತಾಗೋ ಸಂಪತ್ಕಲ್ಲ. ಅವರೇನು ಒಂದು ನಿಮಿಷ ಹೊಡೆದ್ಬಿಟ್ಟು ತೋರಿಸ್ಬಿಡ್ತಾರೆ, ಸರಿಯಾಗಿ ಹೊಡಿದ್ಕಳ ಅಂದ್ಬಿಟ್ಟು. ಇಲ್ಲಿ ನಮಗೆ ಏನೇನು ಪ್ರಾಬ್ಲಮ್ ಆಯ್ತು ನಮ್ಗೆ ಗೊತ್ತಿಲ್ಲ ನೋಡಿ. ಈ ಥರ ಎಲ್ಲ ಏನೋ ಸ್ವಲ್ಪ ತಿಳ್ಕೊಂಡದಕ್ಕೆ ನೋಡ್ತೀನಿ. ಈಗ ರೆಡಿ ಮಾಡಿದ್ದೀನಿ ಅಷ್ಟೇ, ಈಗ ಫಿಟ್ ಮಾಡ್ತೀನಿ. ಸ್ಟಾರ್ಟ್ ಆಗೋದಾಗಂತ ಗೊತ್ತಾಯ್ತಾ ಇಲ್ಲ. ಈಗ ಸ್ಟಾರ್ಟ್ ಆಗ್ದಿರೆ ಕಾರ್ಪೆಟ್ರಿ ಚೇಂಜ್ ಮಾಡಬೇಕಾಯ್ತಿದೆ. ಏನು ನನ್ನಷ್ಟು ಅದೃಷ್ಟ ಚೆನ್ನಾಗಿದೆ, ಸ್ಟಾರ್ಟ್ ಆಗಿಬಿಟ್ರೆ ಹೆಂಗೋ ಒಳ್ಳೆ ರೇಟ್ ಅನ್ಕೋಬೇಕಾಗಿದೆ. ಒಟ್ಟೆ ಕಟ್ಕೊಂಡ್ಬಿಟ್ಟಿದ್ದೀವಿ. ಪೆಟ್ರೋಲ್ ಇದು ಕಾರ್ಪೆಟ್ರ್ ಪೈಪ್ ಇದು ಪೆಟ್ರೋಲ್ ಪಾಸ್ ಆಯ್ತಾ ಇರಲಿಲ್ಲ. ಅದಕ್ಕೆ ಪೆಟ್ರೋಲ್ ಹಾಕಿ ಇದ್ರಲ್ಲಿ ಹಾಕಿ ಎಲ್ಲ ತೊಳೆದೆ. ಈ ಕ್ಯಾನ್ ಪೆಟ್ರೋಲ್ ಹಾಕೋಬಿಟ್ಟು ಇನ್ನು ಸಣ್ಣ ತೂತು ಮಾಡಿಬಿಟ್ಟು ಬಿಟ್ಕೊಂಡೆಲ್ಲ ಒಳಗಡೆ ಗಲೀಜು ಅದೆಲ್ಲ ತೊಳೆದೆ. ನೋಡೋಣ ಒಳ್ಳೆ ಟೈಟ್ ಮಾಡ್ತೀನಿ. ಫಿಟ್ ಮಾಡ್ತೀನಿ ತಡೀರಿ. ಆಯ್ತಿದು ಇದು ತೊಳೆದಿದ್ದೀನಿ. ಇದನ್ನು ಫಿಟ್ ಮಾಡಬೇಕು. ಇದು ಬಿಚ್ಚಿಬಿಟ್ಟಿದೆ. ಎಲ್ಲಪ್ಪ ಹಾಕ್ಬಿಟ್ಟೆ ನಟ್ಟ ಇಲ್ಲದೆ. ಕೆಲಸ ಮಾಡ್ತಿದ್ದಾಗ ಹಿಂಗೆ ಏನಾರ ಇದು ಆಫ್ ಆಗೋದ್ರೆ ಭಾಳ ಬೇಜಾರು. ಹೋಗಿ ಕುತ್ಕೊಂಡ್ಬಿಟ್ರೆ ಇದಾಯಿತು. ಇದನ್ನು ಕ್ಲೀನ್ ಮಾಡಬೇಕು. ಇದನ್ನು ಕ್ಲೀನ್ ಮಾಡಿದರೆ ಸೌಂಡು ಜಾಸ್ತಿ ಬರ್ತಾ ಇರ್ತದೆ. ಇದೆಲ್ಲ ಕಟ್ಕೊಬಿಡ್ತದೆ. ಧೂಳು ಮಣ್ಣು ಎಲ್ಲ ಹೊಡಿತೀವಿ ನಾವು, ಅದೆಲ್ಲ ಕಟ್ಕೊಬಿಟ್ಟಿರ್ತದೆ ಪೂರ್ತಿ. ಪೆಟ್ರೋಲ್ ಹಾಕ್ಬಿಟ್ಟು ಹೆಂಗೆ ಬರ್ತದೆ ಕಟ್ಕೊಂಡಿರೋದು. ಇವತ್ತು ಅಷ್ಟೇ ಕತೆ. ಇವತ್ತು ಮುಗೀತು. ಯಾಕೆಂದರೆ ಮಳೆ ಇಲ್ಲಪ್ಪ, ಇಲ್ಲಕ್ಕ ಹಾಕಿ ಎಲ್ಲೆಲ್ಲ ಹಾಕ್ತಿಲ್ಲಪ್ಪ. ಇಲ್ಲದೆ ಬರ್ತಾನೆ ಮಳೆ. ನಿಮ್ಮ ಕಡೆ ಹೆಂಗೆ ಸ್ನೇಹಿತರೆ ಮಳೆ ಉಯ್ತೈತೆ ನೋಡಿ. ಬಂದ್ಬಿಡ್ತಾವಲೆ ಬೆಳಗ್ಗೆ 7 ಗಂಟೆಗೆ ಬಂತು. ಅವಾಗ 1 ಅವರ್ ಹೋಯ್ತು. ನಾನು 5:15 ಹೋಗಿದ್ದೆ ಹೊಡೆಯೋದಂತ. 6 ಗಂಟೆಗಂತ ಹೊಡೆದೆ, 3 ಪಟ ಹೊಡೆದೆ, ಅರ್ಧ ಗಂಟೆ ಹೊಡೆದೆ. ಬಂದ್ಬಿಡ್ತು ಇಂಚದಂತ ಹಿಡಿತಾ ಇದೆ. ಏನು ವಿಚಿತ್ರ ಮಳೆ, ಹೇಳೋಕ್ಕಾಗಲ್ಲ ಹೆಂಗೆ ಅಂತ ಮಳೆದು. ಆಯಿತು ಸ್ನೇಹಿತರೆ, ಫಿಟ್ ಮಾಡಿದೆ ನೋಡಿ. ಸ್ಟಾರ್ಟ್ ಮಾಡ್ತೀನಿ ಗಿರಿ. ಸ್ಟಾರ್ಟ್ ಆದರೆ ನನ್ನಣ್ಣ ಮರ. ಸ್ಟಾರ್ಟ್ ಆಗಿದ್ರೆ ಆಸ್ಪತ್ರೆಗೆ ಬಿಡಬೇಕಾಗಿದೆ. ಗ್ಯಾರಂಟಿ ಆಸ್ಪತ್ರೆಗೆ ಎತ್ಕೊಂಡು ಹೋಗ್ಬೇಕಾಗಿದೆ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಏನಪ್ಪ ಹಿಂಗಾಗೋಯ್ತು ಕತೆ ಅನ್ಬೇಕಾಗಿದೆ. ಒಂದು ಸತಿ ಏನೋ ತಿಕ್ಕಿಡ್ದೈತದೆ ಗೊತ್ತಲ್ಲ ನಿಮಗೆ ಏನು ಕತೆ. ನೋಡ್ತೀನಿ ಪೈಪ್ ಹಾಕ್ಲಿ, ಪೆಟ್ರೋಲ್ ಪೈಪ್ ಹಾಕ್ತೀನಿ. ಈಗ ನೋಡೋಣ ಈಗ ಪ್ರೆಸ್ ಮಾಡ್ತೀನಿ. ಕನ್ನಡ ಬರ ಸ್ಟಾರ್ಟ್ ಆಗ್ತಾ ಇಲ್ಲೋ ಗೊತ್ತಿಲ್ಲ. ಜೈ ಮಾಂಕಳ ಬಂತು. ಹಾಗೇನೆ ಅಷ್ಟೇ ನೋಡಿ ಸ್ನೇಹಿತರೆ. ನಾನು ಹೇಳಿದ್ನಲ್ಲ ಮೋಟರ್ ರಿಪೇರಿ ಆಸ್ಪತ್ರೆಗೆ ಹಾಕೋಯ್ತೀನಿ ಅಂತ ಕರ್ಕೊಂಬಂದಿನಿ. ಸ್ಪಾರ್ಟ್ಸ್ ಎಲ್ಲ ಬಿಚ್ಚಾಕೋರು ನೋಡಿದ್ದು. ಏನೇನು ಬೇಕೆಲ್ಲ ಬಿಚ್ಚಾಕವ್ರೆ, ರೆಡಿ ಮಾಡಿ ಬಿಟ್ಟವ್ರೆ. ಹಂಗೆ ನಮ್ಮ ಇಲ್ಲಿ ಕಲ್ಕಿ ಅಗ್ರಿ ಮಾಡಿಸ್ಬಂದಿದ್ದೀನಿ. ಅಲ್ಲೊಂದು ಮೋಟ್ರ್ ಅದೇ ಬಂದಿದ್ದೀನಿ. ನಿಮಗೆ ಮನೆ ತೊಳೆದು ರೇಷ್ಮೆ ಇಲಾಖೆಗೆ ಇಲ್ಲಿ ತೊಗೊಂಡವ್ರೆ. ಎಷ್ಟು ರೇಟ್ ಅಂತ ಕೇಳ್ತೀನಿ. ಅಣ್ಣ ಎಷ್ಟಣ್ಣ ರೇಟ್ ಇದು ನೀವು ತೊಗೊಂಡಿರೋದು? 16,000 ಪೈಪು ಗಿಪ್ಪೆಲ್ಲಣ್ಣ? ಪೈಪು ಗಿಪ್ಪೆಲ್ಲ ಸೇರಿ 16,000 ಅಂತೆ. ನಮ್ಮ ರೈತರೊಬ್ಬರು ತೊಗೊಂಡವ್ರು ಮನೆ ತೊಳೆಯೋಕ್ಕೆ, ರೇಷ್ಮೆ ಮನೆ ತೊಳೆಯೋಕ್ಕೆ, ಹಸು ಮನೆ ತೊಳೆಯೋಕ್ಕೆಲ್ಲ ಆಯ್ತು ನೋಡಿ ತೊಗೊಂಡವ್ರೆ. ಇಲ್ಲಿ ಕನಕಪುರದಲ್ಲಿ ನೋಡಿ ತೋರಿಸ್ತಾ ಇಲ್ಲ ನಿಮಗೆ. ಹಿಂಗೆ ಸ್ನೇಹಿತರೆ ರೈತರ ಕೆಲಸ ನೋಡಿತಾರ. ರೆಡಿಯಾಗಿಲ್ಲ, ತಗೊಂಬಂದಿದ್ದೀನಿ. ಅಲ್ಲಿ ಮಡಗಿದ್ದೀನಿ. ಎಷ್ಟೊತ್ತಾಯ್ತು ನೋಡೋಣ.
ಇವತ್ತು ರೆಡಿ ಮಾಡ್ತಾವ್ರೆ, ನೋಡೋಣ ಏನೋ ಆಗೋದು ಅಂದ್ಬಿಟ್ಟು ರಿಚ್ ಅವರೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಆಗವ್ರೆ ರಿಪೇರಿ ಮಾಡೋದ್ರಲ್ಲಿ. ನೋಡಿ ಹಿಂಗೆ ಸ್ನೇಹಿತರೆ, ರೈತರು ಜೀವನ ಇದೆಲ್ಲ ನಮ್ಮದು ಕಲ್ಕಿ ಅಗ್ರಿಕಲ್ಚರಲ್ಲಿ ಸಾಮಾನುಗಳು ಮಡಗವ್ರೆ ಬೇಜಾನು ನಮ್ಮ ಕನಕಪುರದಲ್ಲಿ. ಬಂದು ಕಾಂಟ್ಯಾಕ್ಟ್ ಮಾಡಿ ಬೇಕಾರೆ. ನೋಡ್ತಾವ್ರೆ ನಮ್ಮ ಬರತ್ತು ಇದೆಲ್ಲ ತೊಳಿತಾವ್ರೆ. ಇದಕ್ಕೆಲ್ಲ ಮಾಡ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. ನಾವು ಸ್ವಲ್ಪ ಸ್ವಲ್ಪ ಬಿಚ್ಚಿಬಿಟ್ರೆ ಆಗಲ್ತು. ಹೀಗೆಲ್ಲ ಪ್ರತಿಯೊಂದನ್ನು ಬಿಚ್ಚಿ ಕಲ್ತಿದ್ರೆ ಡೈಲಿ ಅದ್ರ ಬಗ್ಗೆ ಗೊತ್ತಿರ್ತದೆ. ಇದೇ ಸ್ಪಾಟ್ಸ್ ಹೋಗೋದೇ ಇಲ್ಲಿಂದ ನೋಡೋಣ ಚೆಕ್ ಮಾಡ್ತಾವ್ರೆ. ಸ್ನೇಹಿತರು ಚಿಕ್ಕಬೆಟ್ಟಳ್ಳವ್ರಂತೆ ತಗೊಂಡವ್ರು ನೋಡಿ ಮಿಷಿನ್ ಹೋಯ್ತಾರೆ, ಗಾಡಿ ಮೇಲೆ ಮಡಿಕೊಂಡು ಹೋಯ್ತಾರೆ, ಸ್ಕೂಟ್ರ್ ಮೇಲೆ ಹುಡುಗರೆ ನಮ್ಮ ಸ್ನೇಹಿತರು. ನಮ್ಮ ಹುಡಿಯೆಲ್ಲ ನೋಡ್ತೀವಿ ಒಂದು ಭಾಳ ಸಂತೋಷ ಆಯಿತು. ಸರ್ ಮಡಿಕೊಳ್ಳಿ ಅಣ್ಣ ಗಾಡಿ ಮೇಲೆ, ಒಳ್ಳೇದಾಗಲಿ ನಿಮಗೆ. ರೆಡಿ ಮಾಡೋರು ನಮ್ಮ ಬರತ್ತವರು ಫಿಟ್ ಮಾಡ್ತಾವ್ರೆ. ನೋಡೋಣ ಯಾವ ಥರ ಸ್ಟಾರ್ಟ್ ಮಾಡ್ತಾರಂತ ತೋರಿಸ್ತೀನಿ ನಾನು ನಿಮ್ಗಿರಿ. ಬೇಕಾದರೆ ಬಂದು ರಿಪೇರಿ ನಮ್ಮ ಬರತ್ತದವು ಮಾಡಿಸೋರಿ ಬ್ರಷ್ ಕಟರ್ಗಳ. ಆಯಿತು, ಇನ್ನೊಂದು ಸ್ವಲ್ಪ ಅದೇ ಫಿಟ್ ಮಾಡ್ತಾವ್ರೆ. ನಾನು ಕಾಯ್ತಾ ಇದ್ದೀನಿ ಎಷ್ಟು ಬನ್ನಿ ರೆಡಿ ಆಯಿತು ಅಂತ. ಈ ಬ್ರಷ್ ಕಟರ್ ಕಂಡು ಹಿಡ್ದಿರೋ ಸ್ನೇಹಿತರೆ, ನಮ್ಮ ರೈತರುಗಳು ಭಾಳ ಕಷ್ಟ ಅನುಭವಿಸ್ಬೇಕಾಯ್ತು. ಈ ಬ್ರಷ್ ಕಟರಿಂದನೇ ಎಷ್ಟೋ ಈಗ ತೋಟಗಳು ಮೇಂಟೈನ್ ಆಯ್ತವೆ. ಅಷ್ಟೊಂದು ಸುಲಭ ನೆನ್ಕೋಬೇಕಾಯ್ತು ಆ ಥರದೊಂದು. ಯಾಕೆಂದರೆ ಆಳುಗಳ ಸಮಸ್ಯೆ. ನೋಡಿ ಸ್ಟಾರ್ಟ್ ಮಾಡ್ತಿದ್ದ ಪರವಾಗಿಲ್ಲ ಸ್ನೇಹಿತರೆ, ಸ್ಟಾರ್ಟ್ ಆಯಿತು. ನೋಡಿ ಸ್ನೇಹಿತರೆ, ಇದು ಹೋಗ್ಬಿಟ್ಟಿತ್ತು, ಏರ್ ತಗೋತಾಯಿತ್ತು, ಸ್ಟಾರ್ಟ್ ಆಯ್ತಾರಲ್ಲ ನೋಡಿ. ಅವ್ರು ಕಂಡು ಹಿಡ್ದು ಚೆಕ್ ಮಾಡಿ ತೊಂದ್ರಿಂದಾನೆ ನೋಡಿ. ಅದಕ್ಕೆ ಹೇಳೋದು ರೆಡಿ ಮಾಡಿ ರೂಢಿ ಆಗಿದ್ರೆ ಇದೇ ಹೋಗೋದೆ ಅಂತ ಕಡ್ಕೋತಾರೆ. ಡಾಕ್ಟರ್ ನೋಡಿ ತಾಕಿಸಿ ಅಂತ ಹೇಳ್ಬಿಟ್ಟು ಹೋದರು. ಡಾಕ್ಟ್ರೇ ರೆಡಿ ಆಯಿತು. ತೆಂಗಿನ ಗರಿ ವೇಸ್ಟು ಅದೆಲ್ಲ ಸತ್ತೆ ಅವೆಲ್ಲ ಕಟ್ ಮಾಡೋದಿದು, ಬಾಳೆ ದಿಂಡು ಎಲ್ಲ ಕಟ್ ಮಾಡೋದನ್ನ ಇದು ಸಹಿತ ಸೇಲ್ ಆಯಿತು. ಇದು ಸಹಿತ ತಗೊಂಡೋಯ್ತವ್ರು ನೋಡಿ ನಮ್ಮ ರೈತರುಗಳು. ಒಳ್ಳೆ ಉಪಯೋಗ ಆಯಿತು ನಮ್ಮ ರೈತರಿಗೆ. ಗೊಬ್ಬರ ಮಾಡಿಕ್ಕಿದ್ದು ನೋಡಿ ಅನುಭವಿಸ್ತಾರೆ ನೋಡಿ. ಇವರೇ ತೊಗೊಂಡಿರೋರು ತಗೊಂಡು ಲೋನ್ ಮಾಡ್ಕೊಂಡು ಹೋಯ್ತವ್ರೆ. ಈ ಥರದ್ದು ನಮ್ಮ ರೈತರುಗಳು ಮಡಿಕೊಂಡ್ರೆ ಭಾಳ ಹೆಲ್ಪ್ ಆಯಿತು. ತೋಟಗಳಲ್ಲಿ ಸತ್ತೆ ಸಿದ್ರುಗಳು ಅದು ಇದು ಭಾಳ ತೆಂಗಿನ ಗರಿಗಳು ಬಾಳೆ ದಿಂಡು ಎಲ್ಲ ಕೊಟ್ಟು ನುಚ್ಚು ಮಾಡಿ ಗೊಬ್ಬರ ಮಾಡಿಬಿಡೋದು ನೋಡಿ. ಇದರಲ್ಲಿ ರೇಷ್ಮೆ ಕಡ್ಡಿ ಕಸ್ಕಲು ಅದೆಲ್ಲ ಹೊಡೆದು ಪುಡಿ ಮಾಡ್ಬೋದಂತೆ. ಆ ಥರದೊಂದು ಮಿಸ್ ರೆಡಿ ಆಯಿತು ಸ್ನೇಹಿತರೆ. ನೋಡಿ ಇದು ಹೋಗ್ಬಿಟ್ಟಿತ್ತು. ಇದು ಒಂದು ಇಲ್ಲೇ ತಗೊಂಡೆ. ಎಲ್ಲ ಸಿಗ್ತವೆ, ಈ ಥರ ಸ್ಪಾಟ್ಸ್ಗಳೆಲ್ಲ ಸಿಗ್ತವೆ. ಬ್ರಷ್ ಕಟರ್ ಸ್ಪಾಟ್ಸು ಪ್ರತಿಯೊಂದು ಎಲ್ಲ ಸಿಗ್ತವೆ. ಅಂಗಡಿಗೆ ಬಂದರೆ ಮಿಷಿನ್ ರೆಡಿ ಆಯ್ತು ನೋಡಿ. ಹೋಯ್ತಾ ಇದ್ದೀನಿ. ಇನ್ನೇನು ಬೆಳಗ್ಗೆನೇ ಇವತ್ತಿನ ಕತೆ ಮುಗೀತು. ಮಳೆನೂ ಬಂದ್ಬಿಡ್ತು. ಹೋಗ್ಲಿ ಬಿಡಿ ಒಂದು ಪ್ರಾಬ್ಲಮ್. ಇದೊಂದು ರೆಡಿ ಮಾಡಿಸ್ತೆ ಅಂತ ಒಂದು ಆಯಿತು. ಇನ್ನೇನು ನಾಳೆಯಿಂದ ಹೊಡಿತೀನಿ ಸ್ನೇಹಿತರೆ ಸತ್ಯನ.